ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಶಿಲುಬೆಯ ಮೇಲೆ ತೂಗಾಡಿ ಮರಣವನ್ನಪ್ಪುವಂತಹ ಸಮಯದಲ್ಲಿ ಅವರ ವದನದಿಂದ ಹೊರಟ 4ನೇ ವಾಕ್ಯವನ್ನು ಧ್ಯಾನಿಸಲು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮತ್ತಾಯರು ಬರೆದಂತಹ ಶುಭ ಸಂದೇಶ ಅಧ್ಯಾಯ 27 ವಾಕ್ಯ 46ರಲ್ಲಿ ಪ್ರಭು ಆಡಿದ ಈ 4ನೇ ವಾಕ್ಯ ಲಿಖಿತವಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯದಲ್ಲಿ ಪ್ರಭು ಯೇಸು ಜೋರಾದ ಧ್ವನಿಯಿಂದ ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟಿರಿ ಎಂಬ ವಾಕ್ಯವನ್ನು ಆಡುತ್ತಾರೆ. ಇದು ಪ್ರಭು ಆಡಿದಂತಹ ತಮ್ಮ ಯಾತನಾ ಮರಣದ ಸಮಯದಲ್ಲಿ ಆಡಿದಂತಹ 4ನೆಯ ವಾಕ್ಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಪ್ರಭು ಯೇಸು ತಮ್ಮ ಮಾನವ ಬಲಹೀನತೆಯನ್ನು ತೋರ್ಪಡಿಸಿದಂತಹ ವಾಕ್ಯದಂತೆ ಗೋಚರವಾಗುತ್ತದೆ. ಪ್ರಭು ಯೇಸುವಿನಲ್ಲಿ 2 ಮುಖ್ಯ ಸ್ವಭಾವಗಳು ಅಡಗಿರುತ್ತದೆ. ಅವರು ಸಂಪೂರ್ಣವಾಗಿ ದೇವರು ಹೌದು, ಸಂಪೂರ್ಣವಾಗಿ ಮಾನವರು ಹೌದು. ಪ್ರಭು ಯೇಸು ದೈವಿಕ ಸ್ವಭಾವವನ್ನು 100% ಹೊಂದಿದ್ದರು. ಅದೇ ರೀತಿಯಲ್ಲಿ ಮಾನವ ಸ್ವಭಾವವನ್ನು ಸಹ 100% ಹೊಂದಿದ್ದರು. ಇದು ಪ್ರಭು ಯೇಸು ಕ್ರಿಸ್ತರು ಹೊಂದಿದ್ದಂತಹ ಗುಣಲಕ್ಷಣವಾಗಿದೆ. ಈ ವಾಕ್ಯದಲ್ಲಿ ಅವರಿಗೆ ತಾವು ಬಲಹೀನತೆಯನ್ನು, ನನ್ನನ್ನು ಎಲ್ಲ ಕೈಬಿಟ್ಟರು ಎನ್ನುವಂತಹ ಮಾನವ ಬಲಹೀನತೆಯನ್ನು ಅವರು ತೋರ್ಪಡಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಆಡಿದಂತಹ ಈ 4ನೇ ವಾಕ್ಯವನ್ನು 4 ಮುಖ್ಯ ಅಂಶಗಳ ಮುಖಾಂತರ ನಾವು ಧ್ಯಾನಿಸೋಣ. ಮೊದಲನೇದಾಗಿ, ಪ್ರಭು ಯೇಸು ತನ್ನ ಮುಗ್ಧ ವಿಶ್ವಾಸದಿಂದ, ತನ್ನ ಸರಳವಾದಂಥ ವಿಶ್ವಾಸದಿಂದ ತನ್ನ ದೇವರನ್ನು, ತನ್ನ ತಂದೆಯನ್ನು ಪ್ರಶ್ನಿಸುತ್ತಾರೆ. ಯೇಸು ಸ್ವಾಮಿ ಸ್ವತಃ ದೈವ ಶಕ್ತಿಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದರು. ಆ ಸಮಯ ಅವರಿಗೆ ನನ್ನನ್ನು ಎಲ್ಲ ಕೈಬಿಟ್ಟರು, ನಾನು ನಂಬಿದಂಥ ಸ್ವಂತ ಜನ, ನನ್ನ ಸ್ವಂತ ಬಂಧು ಮಿತ್ರರು, ನನ್ನ ಸ್ವಂತ ಶಿಷ್ಯರು ಎಲ್ಲರೂ ಸಹ ನನ್ನ ಕೈಬಿಟ್ಟಿದ್ದಾರೆ. ನನ್ನನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋದಕ್ಕೆ, ನನ್ನ ಪರ ವಹಿಸಿ ಮಾತಾಡೋದಕ್ಕೆ ಯಾರೂ ಅವರಿಗೆ ಕಾಣಿಸೋದಿಲ್ಲ. ಆ ಒಂದು ಕ್ಷಣ ಅವರು ಬಹಳ ನೋವಿನಿಂದ, ದೇವರು ಸಹ ನನ್ನ ಕೈಬಿಟ್ಟಿದ್ದಾರೆ, ನಾನು ಇಷ್ಟೊಂದು ವಿಶ್ವಾಸದಿಂದ ಇದ್ದರೂ ಸಹ, ಅವರ ಚಿತ್ತವನ್ನು ನಾನು ನೆರವೇರಿಸಿದ್ರೂ ಸಹ ಇಷ್ಟೊಂದು ತೊಳಲಾಟ, ಇಷ್ಟೊಂದು ಬಳಲಿಕೆ, ಇಷ್ಟೊಂದು ನೋವು, ಯಾತನೆ ಯಾಕೆ ಎಂಬ ಪ್ರಶ್ನೆ ಒಂದು ಕ್ಷಣ ಅವರಿಗೆ ಮೂಡುತ್ತೆ. ಅಂದರೆ ಯೇಸುಸ್ವಾಮಿ ತಮ್ಮ ಸಂಪೂರ್ಣ ವಿಶ್ವಾಸವನ್ನು ತ್ಯಜಿಸಿ ಈ ವಾಕ್ಯವನ್ನು ಹೇಳಲಿಲ್ಲ, ಆದರೆ ಸಂಪೂರ್ಣ ವಿಶ್ವಾಸದಿಂದ, ತನ್ನ ಮುಗ್ಧ ಸರಳ ವಿಶ್ವಾಸದಿಂದ ತನ್ನ ತಂದೆಯ ಬಳಿ, ತನ್ನ ದೇವರ ಬಳಿ ಅವರು ಈ ವಾಕ್ಯವನ್ನು ಕೇಳ್ತಾರೆ. ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟಿರಿ. ನಾವು ಸಹ ಅನೇಕ ಬಾರಿ ಕಷ್ಟದ ತೊಳಲಾಟಗಳಿಂದ ಬಳಲುವಾಗ, ನನಗೆ ಯಾಕೆ ಈ ಕಷ್ಟ, ಯಾಕೆ ಈ ಸಮಸ್ಯೆ, ದೇವರೇ ನಮ್ಮನ್ನು ಸಂಪೂರ್ಣವಾಗಿ ನೀವು ಕೈಬಿಟ್ಟಿದ್ದೀರಾ, ಯಾವ ತಪ್ಪಿಗೆ ಈ ಶಿಕ್ಷೆ ಎನ್ನುವಂತಹ ಒಂದು ವಿಶ್ವಾಸದ ಮಾತುಗಳನ್ನು ಆಡಬಹುದು. ಯಾಕಂದರೆ ಅದು ತಂದೆ ದೇವರ ಹಾಗೂ ನಮ್ಮ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ನಾವು ಸರಳವಾಗಿ, ಮುಗ್ಧವಾಗಿ, ನಮ್ಗೆ ಅರ್ಥ ಆಗೋದಿಲ್ಲ, ಈ ಲೌಕಿಕ ಕಷ್ಟಗಳು, ಈ ವಿಚಾರಗಳು ಅರ್ಥ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದೇನಪ್ಪ ಇದು, ಯಾಕೆ ದೇವರೇ ಈ ಕಷ್ಟ, ನನ್ನ ಕೈ ಬಿಟ್ಟಿರುವಂಥ ಪರಿಸ್ಥಿತಿ ನನಗುಂಟಾಗಿದೆಯಲ್ಲ ಎನ್ನುವಂತಹ ವಿಶ್ವಾಸದಿಂದ, ಸರಳ ವಿಶ್ವಾಸದಿಂದ, ಮಗುವಿನಂಥ ವಿಶ್ವಾಸದಿಂದ ನಾವು ದೇವರನ್ನು ಪ್ರಶ್ನಿಸುತ್ತೇವೆ. ಅಂತೆಯೇ ಯೇಸು ಸ್ವಾಮಿ ತಾವು ಅವಿಶ್ವಾಸಿಯಾಗಿ ಪ್ರಶ್ನೆಯನ್ನು ಕೇಳಲಿಲ್ಲ, ವಿಶ್ವಾಸವನ್ನು ಕಳೆದುಕೊಂಡು ಈ ಪ್ರಶ್ನೆಯನ್ನು ಕೇಳಲಿಲ್ಲ. ಬದಲಿಗೆ ತನ್ನ ಮಾನವ ಸ್ವಭಾವದ ಯಾತನೆ ಒಂದು ತುದಿಯನ್ನು ತಲುಪಿ ದೇವರ ಬಳಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಎರಡನೇದಾಗಿ, ಒಂದು ಕ್ಷಣ ಅವರಿಗೆ ಆ ಉತ್ತರ ಸಿಗಲಿಲ್ಲ. ಅನೇಕ ಬಾರಿ ಆ ಪ್ರಶ್ನೆಯನ್ನು ಕೇಳಿದ್ದು ನಾವು ಸಹ ಕೇಳ್ತೇವೆ, ದೇವರ ಹತ್ರ ಕೇಳ್ತೇವೆ, ಯಾಕೆ ಈ ಕಷ್ಟ, ಯಾಕೆ ಈ ಸಮಸ್ಯೆ, ಯಾಕೆ ಈ ತೊಂದರೆ ಅಂತ. ಅನೇಕ ಬಾರಿ ನಮಗೂ ಸಹ ಉತ್ತರ ಸಿಗೋದಿಲ್ಲ. ಅಂದು ಯೇಸು ಸ್ವಾಮಿ ಸಹ ಅವರಿಗೆ ನಿಶ್ಶಬ್ದವೇ ಉತ್ತರವಾಗಿತ್ತು. ಸ್ವರ್ಗದಿಂದ ಪಾರಿವಾಳ ಬಂದು ಪವಿತ್ರಾತ್ಮ ರೂಪದಲ್ಲಿ ಯಾವುದೇ ಉತ್ತರವನ್ನು ನೀಡಿಲ್ಲ, ಯಾವುದೇ ಉತ್ತರ ಜವಾಬು ಅವರಿಗೆ ಗೋಚರವಾಗಲಿಲ್ಲ. ಬದಲಿಗೆ ಅವರು ಮೌನವಾಗಿ ಸಮ್ಮತಿಸಿದರು. ಆತ್ಮೀಯರೇ, ನಾವು ಪ್ರಶ್ನೆ ಕೇಳ್ತೇವೆ, ಯಾಕೆ ಈ ಸಾವು, ಯಾಕೆ ಈ ನೋವು, ಯಾಕೆ ಈ ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಅಚಾನಕ್ಕಾಗಿ ಬರುವಂಥ ನಮ್ಮ ಕುಟುಂಬದಲ್ಲಿ ಬರುವಂಥ ಮಾನಸಿಕ ದೈಹಿಕ ಗೊಂದಲಗಳು, ಈ ಎಲ್ಲ ಗೊಂದಲಗಳ ನಡುವೆ ನಾವು ಕೇಳುವಂಥ ಪ್ರಶ್ನೆಗೆ ಒಡನೆ ಉತ್ತರ ಸಿಗೋದಿಲ್ಲ.
ಉತ್ತರ ಸಿಗಲಿಲ್ಲ, ದೇವ್ರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿಲ್ಲ ಅಂತ ನಾವು ದೂರುವುದಲ್ಲ. ಬದಲಿಗೆ ಮೌನವಾಗಿ, ನಾವು ಸಹ ಮೌನವಾಗಿ ಆ ಕ್ಷಣ ದೈವ ಚಿತ್ತವನ್ನು ಅರಿಯಬೇಕಾಗಿದೆ. ಯೇಸು ಸ್ವಾಮಿ ಅವರು ಪ್ರಶ್ನೆಯನ್ನು ಕೇಳಿದರು. ಅದಾದಮೇಲೆ ಅವ್ರಿಗೂ ಸಹ ಉತ್ತರ ಸಿಗಲಿಲ್ಲ. ಅವರು ದೇವರ ವಿರುದ್ಧ ಮಾತಾಡಲಿಲ್ಲ, ಬದಲಿಗೆ ಅವರು ಮೌನವನ್ನು ವಹಿಸಿ ಆ ಮೌನದಲ್ಲಿ, ನಿಶ್ಶಬ್ದದಲ್ಲಿ ದೇವರ ಚಿತ್ತವನ್ನು ಅರ್ಥೈಸಿಕೊಳ್ಳಲು ಅವರು ಪ್ರಯತ್ನ ಪಟ್ಟರು. ಇನ್ನು ಮೂರನೇದಾಗಿ ಪ್ರಿಯರೇ, ದೇವರ ಮೌನ ಗೈರು ಹಾಜರಿಯಲ್ಲ. ದೇವರು ಮೌನವಾಗಿದ್ದಾರೆ. ಕಷ್ಟದ ಸಮಯದಲ್ಲಿ, ನನ್ನನ್ನು ಬಲಹೀನತೆಯ ಸಮಯದಲ್ಲಿ ಕಷ್ಟದ ತುದಿಯನ್ನು ನಾನು ಮುಟ್ಟಿದ್ದೇನೆ, ಆದರೂ ಸಹ ದೇವರಿಂದ ಯಾವುದೇ ಜವಾಬು, ಯಾವುದೇ ಉತ್ತರ ಸಿಗಲಿಲ್ಲ ಅಂದರೆ ಅವರು ಗೈರು ಹಾಜರಾಗಿಲ್ಲ ಅಂತ ಅರ್ಥ ಅಲ್ಲ. ಬದಲಿಗೆ ಅವರು ಸರಿಯಾದಂಥ ಸಮಯವನ್ನು ನೋಡಿ ನಮಗೆ ವಿಜಯವನ್ನು ಗಳಿಸಿಕೊಡ್ತಾರೆ ಅಂತ ನಾವು ತಾಳ್ಮೆಯಿಂದ ಕಾದು ನೋಡಬೇಕಾಗಿದೆ. ದೇವರೇ ಇಲ್ಲ ಅನ್ನುವಂಥ ನಿರ್ಧಾರವನ್ನು ನಾವು ತಲುಪುವ ಬದಲಿಗೆ ದೇವರು ಪ್ರಸನ್ನರಾಗಿದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮಗೊಂದು ಕತೆ ಗೊತ್ತು, ಕಷ್ಟದಲ್ಲಿ ಅವರು ನಮ್ಮನ್ನು ಎರಡೂ ಕೈಗಳಲ್ಲಿ ನಮ್ಮನ್ನು ಅಪ್ಪಿ ನಡೀತಾರೆ. ಆ ಕ್ಷಣ ನಮಗೆ ಅವ್ರನ್ನ ಪಕ್ಕದಲ್ಲಿ ನಡೆಯುವಂತಹ ಆ ಹೆಜ್ಜೆ ಗುರುತುಗಳು ಗೋಚರವಾಗೋದಿಲ್ಲ. ಬದಲಿಗೆ ಅವರು ನಮ್ಮನ್ನು ಅಪ್ಪಿ ನಮ್ಮನ್ನು ಕರಗಳಲ್ಲಿ ಆತುಕೊಂಡು ನಡೀತಾ ಇದ್ದಾರೆ ಎನ್ನುವಂತಹ ವಿಶ್ವಾಸವನ್ನು ನಾವು ಹೊಂದಿರಬೇಕು. ಇನ್ನು ನಾಲ್ಕನೆಯದಾಗಿ ಪ್ರಿಯರೇ, ಯೇಸು ಸ್ವಾಮಿ ಸ್ವತಃ ಮಾನವ ಸ್ವಭಾವವನ್ನು ಹೊಂದಿದ್ದರಿಂದ ನಾವು ಅನುಭವಿಸುವಂಥ ಪ್ರತಿಯೊಂದು ಕಷ್ಟದ ಅರಿವು ಅವರಿಗಿದೆ. ನಾವು ಅಂದ್ಕೊಳ್ತೇವೆ ಯೇಸು ಸ್ವಾಮಿಗೆ ದೇವರು, ಅವರು ಶಕ್ತಿವಂತರು, ಸರ್ವಶಕ್ತರು, ಸರ್ವವ್ಯಾಪಿ, ಎಲ್ಲ ಶಕ್ತಿ ಅವರಿಗಿದೆ, ಅವರಿಗೆ ನಮ್ಮ ಕಷ್ಟ ಅರಿವಾಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು. ಯೇಸುಸ್ವಾಮಿ ಈ ಲೋಕದಲ್ಲಿ ಮಾನವರಾಗಿ ಜೀವಿಸಿದರು. ತನ್ನ ಸ್ವಂತ ದೈವಶಕ್ತಿಯನ್ನು, ಅದ್ಭುತಗಳನ್ನು ಮಾಡೋದಕ್ಕೆ ಅವರು ಉಪಯೋಗಿಸಿದ್ರೆ ಹೊರತು ತನ್ನ ಸ್ವಂತ ಉಪಯೋಗಕ್ಕಾಗಿ ಅವರೆಂದಿಗೂ ಬಳಸ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಎಲ್ಲ ಕಷ್ಟವನ್ನು ಅನುಭವಿಸಿದರು, ನೋವನ್ನು ಅನುಭವಿಸಿದರು, ಯಾತನೆಯನ್ನು ಅನುಭವಿಸಿದರು, ಅವಮಾನವನ್ನು ಅನುಭವಿಸಿದರು. ನಮ್ಮ ಜೀವನದಲ್ಲಿಯೂ ಸಹ ಕಷ್ಟ, ನೋವು, ಯಾತನೆ, ಅವಮಾನ, ಸೋಲು, ಭಯ ಎಲ್ಲವನ್ನು ನಾವು ಅನುಭವಿಸುವಾಗ ಯೇಸು ಸ್ವಾಮಿ ಅವರು ಅರ್ಥ ಮಾಡ್ಕೊಳ್ತಾರೆ, ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಕಷ್ಟದ ಅರಿವು ಅವರಿಗಿದೆ, ಅದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟಿರಿ ಎಂಬ ಈ 4ನೇ ವಾಕ್ಯದಲ್ಲಿ ನಾವು ಸಂಪೂರ್ಣ ವಿಶ್ವಾಸವನ್ನು, ನಮ್ಮ ಬಲಹೀನತೆಯಲ್ಲಿ, ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ ಸಂಪೂರ್ಣ ವಿಶ್ವಾಸವನ್ನು ದೇವರಿಗೆ ತೋರಿಸಿ ನಮ್ಮ ದೈವ ಚಿತ್ತ ನಮ್ಮ ಜೀವನದಲ್ಲಿ ಯಾವುದು ಎಂದು ಅರ್ಥ ಮಾಡಿಕೊಳ್ಳುವ ಬಗೆಯನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ದೇವರು ನಮಗೆ ಸಹಾಯವನ್ನು, ಶಕ್ತಿಯನ್ನು ತಂದು ಒದಗಿಸಲಿ.